ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಅರಥ ನ ಧರ್ಮ ನ ಕಾಮ ರುಚಿ ಗತಿ ನ ಚಹವು ನಿರ್ಬಾನ್ ಜನಮ ಜನಮ ರತಿ ರಾಮ ಪದ ಯಹ ಬರದಾನು ನ ಆನ್ जानहु राम कुटिल करी मोही लोग कहु गुरु साहिब द्रोही सीता राम चरण रति मोरे अनुदिन बड़ऊ अनुग्रह तोरे जलदु जनम भरी सुरति बिसारऊ जाचत जलु पबी पाहन डारऊ चातकु रटनी घटे घटी जाई बड़े प्रेम सब भांति भलाई कन कही बान चढ़ई जिमि दाहे जिमि प्रियतम पद नेम निबाहे भरत बचन सुनी माझ त्रिबेनी भई मृदु बानी सुमंगल देनी तात भरत तुम सब विधि साधु रामचरण अनुराग अगाधु बादी गलानी करहु मन माही तुम्ह सम राम ही ಕೋವು ಪ್ರಿಯ ನಾಹಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಿಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಇಲ್ಲಿ ಭರತ ತ್ರಿವೇಣಿ ತೀರ್ಥಕ್ಕೆ ಬಂದು ಆ ತೀರ್ಥರಾಜನನ್ನ ಬೇಡ್ಕೊಳ್ತಾ ಇದ್ದಾನೆ. ನೀನು ಸಮಸ್ತ ಕಾಮನೆಗಳನ್ನ ಈಡೇರಿಸುವಂಥವನು, ನಿನ್ನ ಮಹಿಮೆ ವೇದ ವಿದಿತವಾಗಿರುವಂಥದ್ದು, ವಿಶ್ವವಿಖ್ಯಾತವಾಗಿರುವಂಥದ್ದು. ನಾನು ಕ್ಷತ್ರಿಯ ಆದರೂ ಕೂಡ ನನ್ನ ಧರ್ಮವನ್ನ ಬಿಟ್ಟು ನಿನ್ನ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಅಂದರೆ ಏನು, ಕ್ಷತ್ರಿಯರು ಯಾವತ್ತೂ ಭಿಕ್ಷೆಯನ್ನ ಬೇಡಬಾರ್ದು, ಆದರೆ ಬೇಡ್ಕೊಳ್ತಾ ಇದ್ದೀನಿ. ನೋಡಿ, ದುಃಖದಲ್ಲಿರೋರು ಅಥವಾ ದುಃಖದಲ್ಲಿ ಮುಳುಗಿರ್ತಾರಲ್ಲ, ಅವರು ಯಾವುದೇ ಒಂದು ಕುಕರ್ಮವನ್ನ ಮಾಡೋದಿಲ್ಲ ಅಂತ ತಿಳ್ಕೊಂಡು ಸಜ್ಜನರು ಮತ್ತೆ ಶ್ರೇಷ್ಠರಾದಂತಹ ದಾನಿಗಳು ಯಾಚಕರಿಗೆ ದಾನವನ್ನ ಅಥವಾ ಅವನು ಬೇಡ್ಕೊಂಡಿದ್ದನ್ನ ಕೊಟ್ಟು ಬಿಡ್ತಾರೆ. ನನಗೆ ಹಣದ ಅಭಿಲಾಷೆ ಏನೂ ಇಲ್ಲ, ಧರ್ಮದಲ್ಲಾಗ್ಲಿ ಕಾಮದಲ್ಲಾಗ್ಲಿ ನನಗೆ ಆಸಕ್ತಿ ಇಲ್ಲ, ಮೋಕ್ಷವನ್ನು ಕೂಡ ನಾನು ಬಯಸೋದಿಲ್ಲ. ಅಂದ್ರೆ ಏನು, ನನಗೆ ಯಾವುದೂ ಬೇಕಾಗಿಲ್ಲ. ಜನ್ಮ ಜನ್ಮದಲ್ಲೂ ಕೂಡ ಆ ರಾಮಚರಣಗಳಲ್ಲಿ ನನಗೆ ಪ್ರೀತಿ ಉಂಟಾಗಲಿ, ರತಿ ಉಂಟಾಗಲಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಇದೇ ನಾನು ಬೇಡುವಂಥ ವರ, ಇದಲ್ಲದೆ ನಾನು ಬೇರೆ ಏನು ಕೂಡ ಬೇಡ್ಕೊಳ್ಳೋದಿಲ್ಲ. ನಾವು ಯಾವುದಾದ್ರೂ ಸಂಗಮಕ್ಕೆ ಹೋದಾಗ ನಾವೇನು ಮಾಡ್ತೀವಿ, ನೀರಲ್ಲಿ ಆಟ ಆಡೋದಕ್ಕೆ ಬೀಳ್ತೀವಿ. ಅದನ್ನು ಒಂದು ತೀರ್ಥ ಅನ್ನೋ ರೀತಿ ನಾವು ನೋಡೋದಿಲ್ಲ, ಒಂದು ಸ್ವಿಮ್ಮಿಂಗ್ ಫೂಲ್ ಮಾಡ್ಕೊಂಡ್ಬಿಡ್ತೀವಿ. ಅದು ತಪ್ಪು. ಹೋಗಿದ ತಕ್ಷಣ ನಮಸ್ಕಾರ ಮಾಡಿ ನಮ್ಮ ಪ್ರಾರ್ಥನೆಯನ್ನು ಆ ತೀರ್ಥರಾಜನಿಗೆ ಸಲ್ಲಿಸಬೇಕು. ಆಮೇಲೆ ಏನು ಕೇಳ್ಕೋಬೇಕು ಅನ್ನೋದನ್ನ ಇಲ್ಲಿ ಭರತ ನಮಗೆ ಹೇಳ್ಕೊಡ್ತಾ ಇದ್ದಾನೆ. ಏನು ಅಂತಂದರೆ, ಆ ಸೀತಾರಾಮರ ಚರಣಗಳಲ್ಲಿ ನನ್ನ ಮನಸ್ಸಿರಲಿ, ನನಗೆ ಪ್ರೀತಿ ಇರಲಿ ಯಾವಾಗಲೂ ಅನ್ನೋದನ್ನು ಅಲ್ಲಿ ಬೇಡ್ಕೊಳ್ತಾ ಇದ್ದಾನಲ್ಲ, ಆ ರೀತಿ ನಾವು ಕೇಳ್ಕೋಬೇಕು. ಇದಲ್ಲದೆ ನನಗೆ ಬೇರೇನೂ ಬೇಡ. ಶ್ರೀರಾಮ ಸ್ವತಃ ನನ್ನನ್ನು ಕುಟಿಲ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ, ಪ್ರಜೆಗಳು ನನ್ನನ್ನು ಗುರುದ್ರೋಹಿ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ, ನಿನ್ನ ದಯೆಯಿಂದ ನನಗೆ ಆ ಸೀತಾರಾಮರ ಚರಣಗಳಲ್ಲಿ ಪ್ರೀತಿ ಅನ್ನೋದು ದಿನೇ ದಿನೇ ಹೆಚ್ಚೋ ರೀತಿ ನೀನು ಮಾಡು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾನೆ. ಅಂದರೆ ಯಾರೇನೇ ಬೈಕೊಂಡ್ರು, ಈಗ ನನ್ನ ಮೇಲೆ ಒಂದು ಕಳಂಕ ಬಂದಿದೆ, ಎಲ್ಲರೂ ನನ್ನನ್ನು ಬೈದ್ರು, ಹೀಯಾಳ್ಸಿದ್ರೂ ಪರವಾಗಿಲ್ಲ, ಗುರುದ್ರೋಹಿ ಅಂತಂದ್ರೂ ಪರವಾಗಿಲ್ಲ, ಏನಾದರೂ ಹೇಳ್ಕೊಳ್ಳಿ, ಅದ್ರ ಬಗ್ಗೆ ಯೋಚನೆ ಇಲ್ಲ, ನಾನು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನೀನು ಮಾತ್ರ ನನಗೆ ಆ ಸೀತಾರಾಮರಲ್ಲಿ ನನ್ನ ಪ್ರೀತಿ ಅನ್ನೋದಿದೆಯಲ್ಲ, ಅದು ದಿನೇ ದಿನೇ ಬೆಳೀತಾ ಇರಬೇಕು. ಆ ರೀತಿ ನನಗೆ ವರವನ್ನು ಕೊಡು ಅಂತ ಕೇಳ್ಕೊಳ್ತಾನೆ. ಅದು ಉಪಮಾನವನ್ನು ಕೊಟ್ಟು ಕೇಳ್ತಾ ಇದ್ದಾನೆ, ಹೋಲಿಕೆಯನ್ನು ಕೊಡ್ತಾ ಇದ್ದಾನೆ. ಹೇಗೆ ಒಂದು ಮೋಡ ಬೇಕಾದರೆ ಜಾತಕವನ್ನ, ಅಂದರೆ ಆ ಜಾತಕ ಪಕ್ಷಿ ಇರುತ್ತಲ್ಲ ಅದನ್ನು ಮರೆತು ಬಿಡಲಿ, ಆಮೇಲೆ ನೀರನ್ನು ಬೇಡದಾಗ ಅದು ಬರಸಿಡಲು ಬಂದು ಆಲಿಕಲ್ಲುಗಳಿರುತ್ತಲ್ಲ ಅಂಥ ಮಳೆನೇ ಸುರಿಸ್ಲಿ, ಆದರೂ ಕೂಡ ಚಾತಕ ಪಕ್ಷಿ ಇದೆಯಲ್ಲ ಅದು ಮಾತ್ರ ಆ ಮೇಘದ ಮೇಲೆ ಇದ್ದಂಥ ತನ್ನ ಪ್ರೀತಿಯನ್ನು ಯಾವತ್ತೂ ಬಿಡೋದಿಲ್ಲ. ಮೇಘದ ಮೇಲೆ ಇದ್ದ ತನ್ನ ಪ್ರೀತಿಯನ್ನ ಬಿಟ್ಟು ಪೀ ಪೀ ಅಂತ ನೀರನ್ನ ಬೇಡದಿದ್ರೆ ಅದರ ಪ್ರತಿಷ್ಠೆನೆ ಹಾಳಾಗಿ ಹೋಗುತ್ತೆ. ಅಂದ್ರೆ ಏನು,
ಅದೇನೇ ಮಾಡಲಿ ಮೋಡ, ಇದರ ಪ್ರೀತಿ ಅದರ ಬಗ್ಗೆ ಹಾಗೇ ಇರುತ್ತೆ ಹೊರತು, ನೀನು ನನ್ನ ಮೇಲೆ ಮಳೆ ಸುರಿಸು ಸುರಿಸು ಅಂತ ಕೇಳ್ಕೊಳ್ಳುತ್ತೆ ಹೊರತು ಅದು ಸುಮ್ಮನೆ ಇರೋದಿಲ್ಲ. ಅಂದರೆ ಬೇಡ್ಕೊಳ್ಳುತ್ತದು. ಅದು ಬೇಡಲಿಲ್ಲ ಅಂತಂದರೆ ಅದರ ಪ್ರತಿಷ್ಠೆ ಹಾಳಾಗೋಗುತ್ತೆ. ಅದರ ಪ್ರೀತಿ ಹೆಚ್ಚುತ್ತಾನೇ ಇರಬೇಕು. ಅದು ಸುರಿತಾ ಇದ್ರೂ ಕೂಡ ಇದು ಇನ್ನೂ ಕೇಳ್ತಾ ಇರಬೇಕು. ಆ ರೀತಿ ಇರಬೇಕು. ಅದರಲ್ಲೇ ಅದಕ್ಕೆ ಒಳಿತು. ಹಾಗೆ ಆ ಪ್ರಭುವಾದ ಶ್ರೀರಾಮನಲ್ಲಿ ಭಕ್ತಿ ಅನ್ನೋದು ಬೆಳೀತಾ ಇದ್ರೇನೆ ಭರತನಿಗೆ ಒಂದು ಶ್ರೇಯಸ್ಸು ಅನ್ನೋದು ಸಿಗುವಂಥದ್ದು. ಬಂಗಾರವನ್ನ ಪುಟಕ್ಕೆ ಹಾಕ್ತೀವಲ್ವಾ, ಅಂದರೆ ಅದನ್ನ ಕರಗಿಸಿ ಅದರದ ಒಂದು ಪ್ಯೂರಿಟಿ ನೋಡೋದು. ಆ ಪುಟಕ್ಕೆ ಹಾಕಿದ್ರೆ ಅದು ಇನ್ನೂ ಹೊಳೆಯುತ್ತಲ್ಲ, ಆ ರೀತಿ ಆ ಪ್ರಿಯತಮನ ಚರಣಗಳಲ್ಲಿ ನೇಮ ನಿಷ್ಠೆಗಳನ್ನು ಪಾಲಿಸಿದ್ರೆ, ಈಗ ನಾವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದೀವಿ ಅಂತಂದರೆ ಅವ್ರ ಬಗ್ಗೆ ನಮಗೆ ಕಂಪ್ಲೀಟಾಗಿ ಸರೆಂಡರ್ನೆಸ್ ಇರಬೇಕು. ಅವ್ರ ಬಗ್ಗೆನೇ ನಮ್ಮ ಮನಸ್ಸು ಯೋಚನೆ ಮಾಡ್ತಾ ಇರಬೇಕು. ಅವ್ರಿಗೋಸ್ಕರನೇ ನಮ್ಮ ಇಂದ್ರಿಯಗಳು ಕೆಲಸ ಮಾಡ್ತಾ ಇರಬೇಕು. ಆ ರೀತಿ ಆ ಪ್ರಿಯತಮನ ಚರಣಗಳಲ್ಲಿ ನಾವು ನೇಮನಿಷ್ಠೆಯನ್ನು ಪಾಲಿಸಿದ್ರೆ ಆದರೆ ಆ ಪ್ರೇಮಿಯಾದಂತಹ ಸೇವಕನ ಗೌರವ ಇನ್ನೂ ಹೆಚ್ಚುತ್ತೆ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ. ಈ ರೀತಿ ಭರತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನಲ್ಲ, ಅದನ್ನು ಕೇಳಿ ತ್ರಿವೇಣಿ ಸಂಗಮದ ನಡುವಿನಿಂದ ನೋಡಿ, ಆ ಸಂಗಮದ ಮಧ್ಯದಿಂದ ಒಂದು ಮೃದುಮಂಗಳವಾದ ವಾಣಿ ಮೊಳಗುತ್ತೆ ನೋಡಿ. ನದಿಗಳಿಗೆ ಜೀವ ಇಲ್ಲ ಅಂತಾರೆ ಕೆಲವರು, ಆದರೆ ಅದರಿಂದನೂ ಕೂಡ ಒಂದು ವಾಣಿ ಮೊಳಗುತ್ತೆ. ಅಂದರೆ ನಮ್ಮ ಭಕ್ತಿ, ನಮ್ಮ ಪ್ರೀತಿ, ನಮ್ಮ ಸರೆಂಡರ್ನೆಸ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಯಾಕಂದರೆ ಅದರಲ್ಲೂ ಕೂಡ ಭಗವಂತನ ಶಕ್ತಿನೇ ಇರೋದು ಅಲ್ವಾ, ಅದು ನಮಗೆ ಸ್ಪಂದಿಸುತ್ತೆ. ಇಲ್ಲಿ ಒಂದು ವಾಣಿ ಹೇಳೋದಕ್ಕೆ ಶುರು ಮಾಡುತ್ತೆ, ಮಗು ಭರತ, ನೀನು ಎಲ್ಲ ರೀತಿಯಿಂದಲೂ ಕೂಡ ಉತ್ತಮನಾಗಿದೆಯಾ, ನೀನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಏನೂ ಇಲ್ಲ, ನೀನು ಉತ್ತಮನಾಗಿರುವಂಥವನು. ಶ್ರೀರಾಮನ ಚರಣಗಳಲ್ಲಿ ನಿನಗೆ ಗಾಢವಾದ ಭಕ್ತಿ ಇದೆ. ನೀನು ವ್ಯರ್ಥವಾಗಿ ಮನಸ್ಸಲ್ಲಿ ಗ್ಲಾನಿಯನ್ನು ಅನುಭವಿಸ್ತಾ ಇದೆಯಾ. ಶ್ರೀರಾಮನಿಗೆ ನಿನಗೆ ಸಮಾನರಾದಂತಹ ಪ್ರಿಯರು ಬೇರೆ ಯಾರೂ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ನಾನು ಭಕ್ತಿಯನ್ನು ಕೊಡೋದು ಬೇಕಾಗಿಲ್ಲ, ನಿನಗೆ ಆಲ್ರೆಡಿ ಇದೆ, ರಾಮನ ಮೇಲೆ ಗಾಢವಾದಂತಹ ಭಕ್ತಿ ಇದೆ. ನೀನು ಸುಮ್ಮನೆ ಬೇಡದೆ ನೀನು ಮನಸ್ಸಲ್ಲಿ ಆ ಒಂದು ಜ್ಞಾನಿಯನ್ನು ಅನುಭವಿಸ್ತಾ ಇದೆಯಾ. ರಾಮನಿಗೆ ನಿನ್ನಷ್ಟು ಪ್ರೀತಿ ಪಾತ್ರರು ಬೇರೆ ಯಾರೂ ಇಲ್ಲ ಅಂತಂದ್ಬಿಟ್ಟು ಆ ವಾಣಿ ಹೇಳುತ್ತೆ. ಮುಂದುವರೆದು ಏನಾಗುತ್ತೆ ಅಂತಂದ್ಬಿಟ್ಟು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.